ನೋಡು ಶೋ ಆಫ್ ಮಾಡೋದು ನೋಡೋದು ಹೈವೇ ಸೆಂಟ್ರಲ್ಲಿ ಹೋಗ್ಬಿಟ್ಟು ಕೈ ಬಿಟ್ಕೊಂಡು ಶೋ ಆಫ್ ಮಾಡೋದು. ಹಾಯ್ ಇನ್ನೊಂದು ಮಕ್ಕಳು ರೈಡರ್ಸ್ಗಳು ಲೆಫ್ಟ್ ರೈಟ್ ಏನು ನೋಡೋದ ಕೈ ಬಿಟ್ಕೊಂಡು ಶೋ ಆಫ್ ಮಾಡ್ತಾವೆ ನೋಡಿ. ಮೋಸ್ಟ್ಲಿ 4 ಜನ ಒಂದೇ ಗ್ರೂಪ್ ಅನಿಸುತ್ತೆ, ಫ್ರೆಂಡ್ಸು ನೋಡಿ ಹೆಂಗೆ ಹೋಗ್ತಾರೆ. ಹೋದ್ರೆ ಫುಲ್ ಲೆಫ್ಟ್ಗೆ ಹೋಗ್ಬಿಡೋದು, ಹೋದ್ರೆ ಫುಲ್ ರೈಟ್ಗೆ ಹೋಗ್ಬಿಡೋದು. ಬೇರೆ ಜಾಗ ಬಿಡೋದು ನೋಡಿಲಿ ಎಷ್ಟು ಕ್ಲೋಸ್ ಕಾಲ್ ನೋಡಿಲಿ. ಆಯ್ ನೋಡಿ ನಮ್ಮಗಳಿಗೂ ಜಾಗ ಬಿಡೋದಲ್ಲ, ಅದು ಶೋ ಆಫ್ ಮಾಡೋದು ಬೇಕು ಅಂತ ನನ್ನ ಮಕ್ಕಳು. ಬ್ಲ್ಯಾಕ್ ಬೀಸುತ್ತೆ ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ಅಲೆಮಾರಿ. ಸೊ ಇವತ್ತು ನಮ್ಮ ಪಯಣ ಬಂದ್ಬಿಟ್ಟು ಹಾಸನ ರೋಡು, ಹಾಸನ ನೆಲಮಂಗಲದಿಂದ ಒಂದು 20 ಕಿಲೋಮೀಟ್ರ್ ಆಗ್ಬೋದೇನೋ ಅನಿಸುತ್ತೆ. ಶಂಕರೇಶ್ವರ ಬೆಟ್ಟ ಅಂತ, ಬೆಟ್ಟದ ಗುಡಿ ಅಂತ ಸಖತ್ತಾಗಿದೆ ಪ್ಲೇಸು. ಬ್ರೇಕ್ಫಾಸ್ಟ್ ರೈಡ್ಗೆ, ಸನ್ಸೆಟ್ ರೈಡ್ಗೆ, ಸನ್ರೈಸ್ ರೈಡ್ಗೆ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್, ಹೊಸ ಜಾಗ. ಅದು ಯೂಶ್ವಲಿ ನಾವು ಮಾಡೋದೆಲ್ಲ ಹಂಗೆ ಇರ್ತವೆ, ಯೂಶ್ವಲಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇರ್ತವೆ. ಕ್ರೌಡ್ ಇರೋ ಕಡೆ, ಜನ ಇರೋ ಕಡೆ ಜಾಸ್ತಿ ಮಾಡೋಕ್ಕೋಗಲ್ಲ ಪ್ಲೇಸು. ಸೊ ಇದು ಒಂಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು, ತುಂಬ ಜನಕ್ಕೆ ಗೊತ್ತಿಲ್ಲ, ಹಂಗೆ ಪ್ಲ್ಯಾನ್ ಮಾಡಿದ್ದೀವಿ. ಆಲ್ರೆಡಿ 6 ಗಂಟೆ ಆಗೋಯಿತು ಅನ್ಯಾಯವಾಗಿ. 5:45 ನಾನು ಮೀಟಿಂಗ್ ಮಾಡೋದು ಇರಬೇಕಾಗಿತ್ತು. ಅಲ್ಲಿ ಮನೆಯಲ್ಲಿ ಬಿಲ್ಡಿಂಗಲ್ಲಿ ಯಾವುದೋ ಫಂಕ್ಷನ್ ಇತ್ತು, ಸ್ವಲ್ಪ ಕಾರು ಗೀರು ಎಲ್ಲ ಅಡ್ಡ ಹಾಕ್ಬಿಟ್ಟಿದ್ರು, ಈಚೆ ಬರೋಕ್ಕೆ ಆಗಲಿಲ್ಲ. ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಒಂದ್ಸಲ ವರ್ಷ ಲೇಟ್ ಆಗೋಯ್ತು. ಪಾಪ ಇನ್ನೂ ಕಾಯ್ತಾ ಇರ್ತಾರೆ ಹುಡುಗರು ಅನಿಸುತ್ತೆ. 6 ಗಂಟೆ ಆಗೋಯ್ತು ಆಲ್ರೆಡಿ. ಎಷ್ಟು ಜನ ಬಂದವರು ಏನೋ ಹೊರಗಡೆ ಸಲಕ್ಕೆ ನಾನು ಲೇಟಾಗಿ ಹೋಗ್ಬಿಟ್ರೆ ಹೆಂಗೆ ಅದು. ಆಮೇಲೆ ನೈಸ್ ರೋಡ್ ತೊಗೊಳ್ಳೋಣ ಅಂದ್ಕೊಂಡೆ. ನೈಸ್ ರೋಡು 71 ಕಿಲೋಮೀಟ್ರ್ ತೋರಿಸ್ತಿದೆ. ಓ ಯಾರು? ಹಲೋ ಬ್ರೋ, 2 ನಿಮಿಷ ಹೋಗ್ಬಿಟ್ಟೆ. ಇದು ಫ್ಲೈಓವರ್ ಇದ್ದೀನಿ, ಮೇಲಿದ್ದೀನಿ. ಒಂದು 10 ನಿಮಿಷ ಬರ್ತೀನಿ. ಯಾಕೆ ಏನಾಯ್ತು? ಹಾಂ ಏನು ಹೇಳಿ? ಓಡಕ್ಕೆ ಹೇಳದ್ನ ಯಾವಾಗ? ಹಲೋ ಅಲ್ಲೇ ರೀ ಇಲ್ಲ ಬರ್ತಾರೆ ರೀ ಎಲ್ಲ. ಮೋಸ್ಟ್ಲಿ ಇನ್ನೂ ಬದಲಾಗ್ತದೆ, ಬೆಳಗ್ಗೆ ಅಲ್ವಾ, ಅದಕ್ಕೆ ಇನ್ನೂ ಬಂದಿರು. ಮಾತಾಡ್ಸಿ ಕೇಳಿ TS ಅಂತ ಗೊತ್ತಾಗುತ್ತೆ. ಹಾಂ ನೋಡಿ ಬರ್ತೀನಿ. ಹೇಳ್ತಾ ಇದ್ದೆ ನೈಸ್ ರೋಡ್ ತೊಗೊಳ್ಳೋಣ ಅಂತ. ನೈಸ್ ರೋಡ್ ತೊಗೊಂಡ್ರೆ 71 ಕಿಲೋಮೀಟರ್ಸು ಅಲ್ಲಿ ನಮ್ಮ ಮನೆಯಿಂದ ಇದಕ್ಕೆ ಮೀಟಿಂಗ್ ಪಾಯಿಂಟ್ಗೆ. ಸರಿ ಹಾಳಾಗಿ ಹೋಗಿ ಅಂದ್ಬಿಟ್ಟು ಸಿಟಿ ತೊಗೊಂಡ್ಬಿಟ್ಟೆ. ಟ್ರಾಫಿಕ್ ಏನಿರಲ್ಲ ಬೆಳಗ್ಗೆ ಅಂತ. ಅದು ನೋಡಿದ್ರೆ ನನ್ನ ಮುಂದೆ ಒಳ್ಳೆ ರೆಗ್ಯುಲರ್ ಪೀಕ್ ಅವರ್ಸ್ ಥರ ಟ್ರಾಫಿಕ್ ಇದೆ. ಇದು ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ನೋಡೋಣ. ಆಲ್ರೆಡಿ ಡೆಸ್ಟಿನೇಷನ್ ಟೈಮು 6:25 ತೋರಿಸ್ತಿದೆ. ಟೈಮ್ ಆಗೋಯ್ತು. ಮಹಾದೇವ್ರು ಜಸ್ಟ್ ಕಾಲ್ ಮಾಡಿದ್ರು, ಇನ್ನೂ ಯಾರು ಬಂದಿಲ್ಲ ಬ್ರೋ ಅಂತ ಕೇಳ್ತವ್ರೆ. ಅಂದರೆ ಯಾರು ಇಲ್ಲ, ಅಲ್ಲಿ ವೆಯ್ಟ್ ಮಾಡ್ತಾ ಇಲ್ಲ. ಫಸ್ಟ್ ಆ ಕಡೆ ಹೋಗ್ಬಿಡುತ್ತೆ ಜನ ಎಲ್ಲ. ಇದ್ಯಾವ ಟೋಲೆ ಇದೆಯಾ? ಪಾಳದಿಟ್ಟಲ್ಲ ಇದಾನೆ, ಪಾಳದಿಟ್ಟು ಟೋಲು. ಮತ್ತಿನ್ನ ಅದು ತೋರಿಸ್ತಿದೆ. ಹಾಂ ಅದ್ಯಾವ ಇದರಲ್ಲಿ ಆ್ಯಂಗಲಲ್ಲಿ? ಹ್ಞೂ ನಮ್ಮ ಊಟಿನೂ ಹಂಗೆ ಮಾಡ್ತೋ. ಇನ್ನೊಂದು ಮಕ್ಕಳು ಪೆಂಗ್ ಮಕ್ಕಳು ನೋಡಿ, ಇಷ್ಟೇ ಸ್ಟಿಕ್ಕರ್ ಜಾಗ ಅಲ್ಲಿದ್ದಾರೆ ನೋಡ. ಓ
TS ಅಲ್ವಾ? ಹೌದಾ? ಓ ಇದು ಅರ್ಲಿ ಮಾರ್ನಿಂಗ್ ಅಲ್ವಾ? ಇಳಿಯಮ್ಮ. ಅರ್ಲಿ ಮಾರ್ನಿಂಗ್ಗೆ ಏನು ಟ್ರಾಫಿಕ್ ಸರ್? ಇಲ್ಲೇ ಬಾಮ, ಇಲ್ಲೇ ಬಾಮ. ಹಾಂ, ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಕ್ರೌಡ್ ಸ್ವಲ್ಪ ಯಾಕೋ ಕಡಿಮೆ ಆಗೋಯ್ತು. ನಿನ್ನೆ ಮ್ಯಾಚ್ ನೋಡ್ಕೊಂಡಿಲ್ಲ, ಮಲ್ಕೊಂಬಿಟ್ಟವ್ರೆ. ಏನು ಬೆಳಗ್ಗೆ ಅರ್ಧ ಜನಕ್ಕೆ ಫೋನ್ ಮಾಡ್ತಾಯಿದ್ದೀನಿ ಬ್ರೋ ಬ್ರೋ ಅಂತವ್ರೆಲ್ಲ. ಸೊ ಆವಾಗಲೇ ಅರ್ಥ ಆಯಿತು, ಎಲ್ಲ ಮಲ್ಕೊಂಬಿಟ್ಟವ್ರೆ ಅಂತ. ಇನ್ನೇನು ಮಾಡೋದು, ನಮ್ಮ ಹುಡುಗರೇ ಬಂದಿಲ್ಲ ಇನ್ನು. ಮಾರ್ಷಲ್ಸು ಸುರೇಶ್ ಬ್ರೋ ಮತ್ತು ಸೂರ್ಯ ಬ್ರೋ ಅವ್ರಿಗೆ ಫೋನ್ ಮಾಡಿದ್ರೆ ಬ್ರೋ ಇನ್ನೂ ಮನೇಲಿದ್ದೀವಿ ಅಂತಿದ್ದಾರೆ. ಆಯ್ತಪ್ಪ ಬನ್ನಿರಿ ಅಂದ್ಬಿಟ್ಟು ಬಿಟ್ಬಿಟ್ರಿ. ನಮ್ಮ ಬದಲು ನಮಗೆ ಬೇರೆ ಮಾರ್ಷಲ್ ಮಾಡ್ತಿದ್ದಾರೆ. ಸ್ವೀಪು ಮಹಾದೇವ್ ಬ್ರೋ, ರಾಜೇಶ್ ಸರ್ ಅಂತ ಒಬ್ಬರು, ಅವರು ಎಕ್ಸ್ಪೀರಿಯನ್ಸ್ ರೈಡರು, ಅವ್ರು ಮಾರ್ಷಲಿಂಗ್ ಮಾಡ್ತಿದ್ದಾರೆ. ಸೊ ನೋಡಿ ಹಿಂಗೆಲ್ಲ ಹೋಗ್ತಾರೆ. ಇದೆಲ್ಲ ಕ್ಲಬ್ಬಲ್ಲಿ ಹೋಗೋದಲ್ಲ, ಹಿಂಗೆಲ್ಲ ಹೋಗ್ಬಾರ್ದು. ಹಿಂಗೆಲ್ಲ ಹೋದರೆ ಏನು ಪ್ರಯೋಜನ ಹೇಳಿ? ಹಾಂ, ಕ್ಲಬ್ ಅನ್ನೋದೇನಕ್ಕೆ? ಒಂದು ಸೇಫ್ಟಿ, ಒಂದು ಲೇನು, ಒಂದು ಡಿಸಿಪ್ಲಿನ್ ಅಂತ ಹೇಳೋದು. ಹಿಂಗೆಲ್ಲ ಆಯ್ಕೊಂಡು ತಿನ್ಕೊಂಡು ಹೋಗೋದಕ್ಕೆ ಯಾರು ಕ್ಲಬ್ ಅಂತಾರೆ? ಹಾಂ, ಒಬ್ಬ ಅಂದರೆ ಒಬ್ಬ ಇರೋದೇ ಇಲ್ಲ. ನೋಡಿ ಹಿಂಗೆ ಹೋಗ್ತಾರೆ ಚಚ್ಕೊಂಡು. ಅಯ್ಯೋ ಗುರುವೆ, ನನ್ನ ಮಕ್ಕಳಿಗೆಲ್ಲ ಯಾವನು ಕ್ಲಬ್ ಅಂತ ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಕ್ಲಬ್ಬೆಲ್ಲ ಈ ಶೋಕಿಗೋಸ್ಕರ ಮಾಡೋದು. ಯಾರೋ ಒಬ್ಬ ಕ್ಲಬ್ ಮಾಡ್ತಾನೆ, ಅವ್ನು ನೋಡ್ಕೊಳ್ಳೋದು. ನಾನೊಂದು ಮಾಡೋಣ, ನಾನೊಂದು ಕ್ಲಬ್ ಶುರು ಮಾಡೋಣ ಅಂತ ಮಾಡಿಬಿಡ್ತಾರೆ. ಒಂದು ಎಕ್ಸ್ಪೀರಿಯೆನ್ಸ್ ಇರೋಲ್ಲ, ಏನಿರಲ್ಲ, ಹಿಂದೆ ಮುಂದೆ ಗೊತ್ತಿರಲ್ಲ. ಒಂದು ಜಾಕೆಟು, ಒಂದು ಹೆಲ್ಮೆಟು, ಒಂದು ಶೂಸು, ಒಂದು ಗೋಪುರ ಇದ್ದರೆ ನಾನೇ ಕ್ಯಾಪ್ಟನು, ನಾನೇ ಕ್ಲಬ್ ಅಡ್ಮಿನು ಎಲ್ಲ ಬಂದ್ಬಿಡ್ತವೆ. ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಜನಗಳಿಗೆ. ನೋಡಿ ಹಿಂಗೆ ಹೋದರೆ ಹಿಂದೆ ಬರೋರು ಏನಾಗಬೇಕು? ಒಬ್ಬ ಕ್ಯಾಪ್ಟನು ಅಂದರೆ, ಒಬ್ಬ ಲೀಡ್ ಅಂದರೆ, ಒಬ್ಬ ಮಾರ್ಷಲ್ ಅಂದರೆ. ನೋಡಿ ಇವಾಗ ನಾನೊಂದು ಓವರ್ಟೇಕ್ ಮಾಡ್ತಿದ್ದೀನಿ, ಇವಾಗ ಲಾರಿನ ಓವರ್ಟೇಕ್ ಮಾಡ್ತೀನಿ ಅಂದರೆ ನನ್ನಿಂದ ಬರೋರು ಹೆಂಗೆ ಓವರ್ಟೇಕ್ ಮಾಡ್ತಾರೆ ಅಂತ ಜಡ್ಜ್ ಮಾಡ್ಬೇಕು ನಾನು. ಬಿಕಾಸ್ ನಾನು ಓವರ್ಟೇಕ್ ಮಾಡಿಬಿಡ್ತೀನಿ, ಬಟ್ ಆಮೇಲೆ ನನ್ನಿಂದ ಬರೋರು ಅವ್ರ ಮೆಂಟಾಲಿಟಿ ಹಂಗೆ ಇರ್ತವೆ. ನಾನು ಹಂಗೆ ಓವರ್ಟೇಕ್ ಮಾಡಿದೆ ಅಂದರೆ ಅವರು ಹಂಗೆ ಚಿಚ್ಕೊಂಡು ಓವರ್ಟೇಕ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಪ್ರಾಬ್ಲಮ್ ಏನೋ ಹೆಚ್ಚು ಕಮ್ಮಿ ಆದರೆ ತಪ್ಪು ನಂದಾಗುತ್ತೆ. ನಾವು ನೋಡ್ಕೊಂಡು ಓವರ್ಟೇಕ್ ಮಾಡಬೇಕು. ನಾವು ಹೆಂಗೆ ಓವರ್ಟೇಕ್ ಮಾಡ್ತೀವಿ ಸೇಮ್ ಟೈಪು ಅವರು ಓವರ್ಟೇಕ್ ಮಾಡ್ತಾರೆ. ಅವೆಲ್ಲ ನೋಡ್ಕೊಂಡು ಮಾಡಬೇಕು. ಇವಾಗಿನ ಕಾಲದಲ್ಲೆಲ್ಲ ಅಯ್ಯೋ ದೇವರೇ ಹೋಗಿ ಬಿಡಿ. ಅವಾಗೆಲ್ಲ ಕ್ಲಬ್ ಮಾಡೋರು ಅಂದರೆ ಒಂದು ರೆಸ್ಪಾನ್ಸಿಬಲಾಗಿ ಮಾಡೋರು. ಇವಾಗ ರೋಡ್ಗೊಂದು ಕ್ಲಬ್ ಆಗ್ಬಿಡೈತೆ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ಹೆಂಗಂದ್ರೆ ಹಂಗೆ ಮಾಡೋದು ಕೆಲಸ. ಸುಮ್ಮನೆ ಒಂದು ಗಾಡಿ ಇಸ್ಕೊಂಡ್ಬಿಡ್ತಾರೆ, ಒಂದು ಜಾಕೆಟ್ ಇಸ್ಕೊಂಡ್ಬಿಡ್ತಾರೆ, ಒಂದು ಗೋಪುರ ಹಾಕೊಂಡ್ಬಿಡ್ತಾರೆ, ಒಂದು ಹೆಲ್ಮೆಟ್ ಹಾಕೊಂಡ್ಬಿಡ್ತಾರೆ. ನಾನೇ ಕ್ಲಬ್ ಓನರ್ ಅಂತಾರೆ. ಏನು ಮಾಡೋಣ ಹೇಳಿ ಅಂಥವ್ರಿಗೆ? ಪ್ಲೀಸ್ ಬಿ ರೆಸ್ಪಾನ್ಸಿಬಲ್ ಆನ್ ದ ರೋಡ್ಸ್. ಬಿಕಾಸ್ ನೀವು ಒಂದು ಕ್ಲಬ್ ಮಾಡ್ತೀರಾ ಅಂದರೆ, ಒಂದು ರೈಡ್ ಆರ್ಗನೈಸ್ ಮಾಡ್ತೀರಾ ಅಂದರೆ, ನಿಮ್ಮನ್ನು ನಂಬಿ ಒಂದು 10 ಜನನೋ 15 ಜನನೋ ಬರ್ತಾರೆ. ನೀವು ಎಷ್ಟು ಸೇಫಾಗಿರಬೇಕೋ, ನಿಮ್ಮನ್ನು ನಂಬಿ ಬರೋರು ಕೂಡ ಅಷ್ಟೇ ಸೇಫಾಗಿ ಹೋಗಿ ಬರಬೇಕು. ಹಂಗೆ ನೋಡ್ಕೋಬೇಕು. ರೆಸ್ಪಾನ್ಸಿಬಿಲಿಟಿ ಅಂದರೆ ಒಬ್ಬ ಕ್ಲಬ್ ಅಡ್ಮಿನೋ ಇಲ್ಲ ಲೀಡೋ, ಕ್ಯಾಪ್ಟನೋ ಇಲ್ಲ ಮಾರ್ಷಲೋ ಅಂದರೆ ಸುಮ್ಮನೆ ಚಚ್ಕೊಂಡು ಹೋಗೋದಲ್ಲ. ಹೋಗ್ಬಿಟ್ರು ಅವರು ಇನ್ನೇ ಮುಂದೆ ಏನು ನೋಡೋಲ್ಲ. ಅಲ್ಲಿರ್ತೀನಿ ಬಾ ಅಷ್ಟೇ. ಒಂದು ಲೇನ್ ಫಾರ್ಮೇಷನ್ ಇಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ, ಒಂದು ಹ್ಯಾಂಡ್ ಸಿಗ್ನಲ್ಸ್ ಇಲ್ಲ, ಏನು ಗೊತ್ತಿರಲ್ಲ ಅವ್ರಿಗೆ. ಸುಮ್ಮನೆ ಹೋಗ್ತಾ ಇರ್ತಾರೆ ಅಷ್ಟೇ ಹೆಚ್ಕೊಂಡು. ಇವೆಲ್ಲ ಕಲಿಬೇಕು ಗುರು. ನೋಡಿ ನಮ್ಗೆ ಹಿಂದಗಡೆ ತೋರಿಸಿ ನೋಡಿ, ಒಂದೇ ಲೈನಲ್ಲಿ ಇಷ್ಟು ಜನನೂ ಬರ್ತಾರೆ. ಆ ಮಿರರ್ ನೋಡಿರ್ಬೇಕಾರೆ ಹೆಂಗೆ ಕಾಣುತ್ತೆ ಅಂತ. ಚಚ್ಚಕ್ಕೆ ಟೈಮ್ ಬರುತ್ತೆ. ಕೆಲವೊಂದು ಕಡೆ ಹೋಗ್ತೀವಿ ಆಫ್ ರೋಡು, ಯಾವುದು ಪ್ಲೇಸ್ ಇಲ್ದಿರೋ ಕಡೆ ಹೋಗ್ತೀವಿ. ಅವಾಗೆಲ್ಲ ಏನು ಬೇಕೋ ಮಾಡಲಿ, ಬಟ್ ಆನ್ ದಿ ವೇ ರೋಡಲ್ಲೆಲ್ಲ, ಹೈವೇಸಲ್ಲೆಲ್ಲ ಹೆಂಗಂದ್ರೆ ಹಂಗೆ ಓಡಿಸೋದು ಸರಿ ಇಲ್ಲ. ಎಲ್ಲ ಓಡಿಸ್ಬಾರ್ದು. ಒಬ್ಬ ಲೀಡ್ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ. ಲೀಡ್ ಮಾಡಬೇಕು ಅಂದರೆ ಹ್ಯಾಂಡ್ ಸಿಗ್ನಲ್ಸ್ ತೋರಿಸ್ಬೇಕು. ಫ್ರಂಟ್ ಏನಾದ್ರು ಅಬ್ಸ್ಟಾಕಲ್ಸ್ ಇದ್ದರೆ, ಒಂದು ಸ್ಪೀಡ್ ಬ್ರೇಕರ್ ಇದ್ದರೆ, ಯಾರೋ ಅಡ್ಡ ಬರ್ತಿದ್ದಾರೆ ಅಂದರೆ ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕು. ನಾವು ಅಬ್ಸರ್ವ್ ಮಾಡ್ಬಿಟ್ಟು ಇಂದ ಬರ್ತಾರಲ್ಲ ಗ್ರೂಪ್ಗೆ ಹೇಳಬೇಕು ಥ್ರೂ ಹ್ಯಾಂಡ್ ಸಿಗ್ನಲ್ಸು. ಏನೇ ಇದ್ರೂ ಫಸ್ಟ್ ನಾವು ಅದನ್ನು ತೊಗೋಬೇಕು. ನಾವು ಅದನ್ನು ಅಬ್ಸರ್ವ್ ಮಾಡ್ಬಿಟ್ಟು ಫಸ್ಟೇ ಅದನ್ನು ಹಿಂದೆ ಬರ್ತಿರೋರಿಗೆ ಹೇಳಬೇಕು. ಸುಮ್ಮನೆ ಅಲ್ಲ, ಸುಮ್ಮನೆ ಏನೋ ಒಂದು ಅಡ್ಮಿನ್ ಆಗಿಬಿಟ್ಟಿದ್ದೀನಿ, ಒಂದು ಗ್ರೂಪ್ ಲೀಡ್ ಮಾಡ್ತೀನಿ, ಒಂದು ಕ್ಯಾಪ್ಟನ್ ಆಗಿಬಿಡ್ತೀನಿ ಅಂತ ಮಾಡ್ಬಿಡ್ತಾರೆ ಜನ ಇವಾಗಂತೂ. people lack that maturity. Not everybody, nowadays a lot of youngsters
ಅಪ್ಪ ಗುರುವೇ ಕಾಪಾಡಪ್ಪ. ಯಾಕೆ ಆಗ್ತಾ ಇದೆಯಾ? ಅದೇನೆ ಅವ್ರದ್ದು ಹಂಗೆ ಹೋಗೋದು ಗ್ರೂಪ್ಗಳಲ್ಲಿ ಅವರು. ನೀನು ಹೋಗ್ತಾ ಇರು ನಾನು ಬರ್ತೀನಿ ಅಂತಾರೆ ಕೆಲವರು. ಆಮೇಲೆ ನೀನು ಹೋಗ್ತಾ ಇರು ನಾನು ಚೆಚ್ಕೊಂಡ್ಬಿಡ್ತೀನಿ ಇನ್ನೊಬ್ಬ ಅಂತಾನೆ. ಹಂಗೆ ವಿನೋದಿನ ಹ್ಯಾರಿ ಡೇವಿಡ್ಸನ್ ಅದು ಹಂಗೆ ಓಡಿಸೋದು. ಇಲ್ಲಿ ಇಂಡಿಯಾನಲ್ಲಿ ಕಡಿಮೆ, ಇಂಡಿಯಾನಲ್ಲಿ ಆತ ಯಾರೂ ಮಾಡಿಲ್ಲ. US ಅಲ್ಲೆಲ್ಲ ಅದಕ್ಕೆ ಸೌಂಡ್ ಸಿಸ್ಟಮೇ ಹಾಕ್ಬಿಟ್ಟಿರ್ತಾರೆ. ಅದನ್ನೇ ಹೇಳ್ತಿರೋದು, ಅವ್ನು ಹಾಕಿದ್ನಲ್ಲ ಅದಕ್ಕಿಂತ ಡಬಲ್ ಆಗಿ ಮಾಡ್ತಾರೆ. ನಾನು ನೋಡಿದ್ದೀನಿ, ಒಬ್ಳು ರೈಡರ್ ಇದ್ದಾಳೆ, ಅವಳ ಹೆಸರು ಸ್ವಲ್ಪ ದಪ್ಪಗಿದ್ದಾಳೆ, ಸಖತ್ತಾಗಿದ್ದಾಳೆ, ಅಂದರೆ ಚೆನ್ನಾಗಿದ್ದಾಳೆ, ದಪ್ಪಗಿದ್ದಾಳೆ ಒಬ್ಬ ರೈಡು. ಅವಳ ಹೆಸರು ಮರ್ತೋಗ್ಬಿಟ್ಟೆ, ಸಖತ್ ದಪ್ಪ ಇದ್ದಾಳೆ. ಬಟ್ ಶಿ ರೈಡ್ಸ್ ಹ್ಯಾರಿ ಡೇವಿಡ್ಸನ್ನು. ಅವಳ ಹೆಸರು ಮರ್ತೋಗ್ಬಿಟ್ಟೆ, ತುಂಬ ದಿನ ಆಯಿತು ಅವಳದು ಪೋಸ್ಟ್ ನೋಡಿ. ಬಿಕಾಸ್ ಫಾಲೋ ಮಾಡ್ತಿಲ್ಲ ಇವಾಗ, ಅನ್ಫಾಲೋ ಮಾಡ್ಬಿಟ್ಟೆ. ಅವಳ ಹೆಸರು ಅವಳದು ಅಷ್ಟೇ ಫುಲ್ಲು ಮಾಡಿಫೈಡು ನೋಡಿ. ನಮ್ಮ ಲೈನ್ ನೋಡಿ ಹೆಂಗೆ ಬರ್ತಿದೆ ಹಿಂದಗಡೆ. ವೆದರ್ ಸಾಕಾಗಿದೆಯಲ್ಲ ಬೆಳಗ್ಗೆ ಫಾಗ್ ರೋಡ್ ಹೆಂಗಿದೆ ಇನ್ನು. ಅರ್ಲಿ ಮಾರ್ನಿಂಗ್ ರೈಡು ಫಾಗು ಸಾಕಾಗಿದೆ. ಹ್ಞೂ, ಎಷ್ಟು ತಿಂಗಳಾಗಿತ್ತು? ಆಲ್ಮೋಸ್ಟ್ ನವಂಬರ್ ಅನಿಸುತ್ತೆ ಈ ಥರ ಪ್ರಾಪರ್ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ನಾವು. ಅಚಲ ಬೆಟ್ಟ ಮಾಡಿದ್ವಿ, ಅಚಲ ಬೆಟ್ಟ ಆಫ್ ರೋಡು. ಹಾಸನ, ಮಂಗಳೂರು. ಏನು ಸ್ಲೋ ಆಗೋದ್ರು ಹುಡುಗರು, ಬಾಯ್ ಸ್ಲೋ ಆಗೋದ್ರು. ಸ್ಪೀಡ್ ಅಪ್ ಬಾಯ್ಸ್. ನನಗೂ ಬೆಳಗ್ಗೆ ಎದ್ದೇಳಕ್ಕೆ ಮನ್ಸು ಬಂದಿಲ್ಲ ಅಮ್ಮ. ಮಲ್ಕೊಂಬಿಡ ನನ್ನ ಹತ್ರ ಬಾಡಿ ಹೇಳ್ತಾ ಇತ್ತು, ಮಲ್ಕೊಂಬಿಡೋ ಅಂತ. ಸಖತ್ತಾಗಿದೆ ಮಾತಾಡ್ತಾರೆ. ಅದು ನೈಟೆಲ್ಲ ಫುಲ್ ಮಳೆ ಬಂದಿದೆ ನೋಡು, ನೀರೆಲ್ಲ ನೋಡಲಿ. ಹಾಂ, ಇನ್ನೂ ಬೆಟ್ಟಾಗಿದೆ. ನೈಟೆಲ್ಲ ಫುಲ್ ಮಳೆ ಬಂದಿದೆ. ಹೇಳಿ ಎಲ್ಲ ಬಂದ್ರಳ. ಹಾಂ, ಹೌದಾ? ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಿಡಿದು ಬಂದ್ಬಿಡ್ತಾರೆ. ಬಂದ್ರಲ್ಲ ಹಾಂ, ಯಾರ ವೈಫು? ಹಾಂ 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 ಹಾಂ
ಹಾಂ ಹಾಂ ಹ್ಞೂ ಹಾಂ 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 ಬಿಸಿಲಾಗೋಯ್ತು. ಸೊ ಈಗ ನೋಡಿದ್ರಲ್ಲ ಬ್ರೇಕ್ಫಾಸ್ಟ್ ಹೋಟ್ಲು ಸಂಭ್ರಮ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಾನು. ಲಾಸ್ಟ್ ಯಾವ ವೀಡಿಯೋನಪ್ಪ, ಸನ್ಸೆಟ್ ಹೇಳೋದು ಹೇಳಿದೆ ನಾನು. ಇಲ್ಲಿ ಹೋಟ್ಲಿಗೆ ಬಂದರೆ ಚೆನ್ನಾಗಿರುತ್ತೆ ಫುಡ್ಡು, ಆಮೇಲೆ ಕಾಸ್ಟ್ ಕೂಡ ಓಕೆ ಅಂತ. ನೋಡಿ ಈ ಸಲ ಬ್ರೇಕ್ಫಾಸ್ಟ್ ಮಾಡಿಸ್ದೆ. ಯೂಶ್ವಲಿ ನಾವು ಕಾಂಬೋ ಹೇಳ್ಬಿಡ್ತೈತೆ ಫಸ್ಟ್ ಯಾವಾಗಲೂ, ಬಟ್ ಈ ನಡುವೆ ಒಂದು ಲಾಸ್ಟು 2 to 3 ಬ್ರೇಕ್ಫಾಸ್ಟ್ ಹೇಳ್ತಿದ್ದೆ, ಕಾಂಬೋ ಹೇಳ್ತಾ ಇಲ್ಲ. ಬಿಕಾಸ್ ಒಂದು ಏನಪ್ಪ ಅಂದರೆ ಅರ್ಲಿ ಮಾರ್ನಿಂಗು ತುಂಬ ಜನ ತಿನ್ನೋದು ಊಟ ಅಷ್ಟು ಹೆವಿಯಾಗಿ ತಿನ್ನಲ್ಲ, ಕಾಂಬೋ ಹೆವಿ ಆಗಿಬಿಡುತ್ತೆ, ಫುಡ್ಡು ವೇಸ್ಟ್ ಮಾಡಿಬಿಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ನಿಮ್ಗೆ ಏನು ಬೇಕೋ ಅದು ಆರ್ಡರ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಅವ್ರಿಗೆ ಏನು ಬೇಕೋ ಅದು ತಿನ್ನೋರು 2-3 ಆರ್ಡರ್ ಮಾಡ್ಕೊತಾರೆ ಪ್ಲೇಟ್ಸು, ತಿಂದಿರೋರು ಬೇರೆ 1 ಆರ್ಡರ್ ಮಾಡ್ಕೊತಾರೆ ಅವ್ರು ಇಷ್ಟ ಬಂದಂಗೆ. ಸೊ ಹಂಗೆ ಮಾಡಿಬಿಟ್ಟಿದ್ದೀನಿ. ಟೋಟಲ್ ಬಿಲ್ಲಲ್ಲಿ ನಾನು ಪೇ ಮಾಡ್ಕೊಬಿಡ್ತೀನಿ ಅಂತ. ಸೊ ಫುಡ್ಡು ವೇಸ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಫುಡ್ಡು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಇವಾಗ ನಾನು ಕಾಂಬೋಯಿಂದ ನಾರ್ಮಲ್ಲು ಏನು ಬೇಕೋ ಆರ್ಡರ್ ಮಾಡ್ಕೊಳ್ಳೋದು ಬಂದ್ಬಿಟ್ಟಿದ್ದೀನಿ. ಬಟ್ ಓವರಾಲ್ ಪ್ರೈಸ್ ಕೂಡ ಓಕೆ, ಫುಡ್ ಕೂಡ ಓಕೆ, ಚೆನ್ನಾಗಿತ್ತು. ಇನ್ ಕೇಸ್ ಎನಿಬಡಿ ವಾಂಟ್ಸ್ ಟು ಟ್ರೈ ಔಟ್ ಡ್ಯೂರಿಂಗ್ ಯುವರ್ ಬ್ರೇಕ್ಫಾಸ್ಟು ಲಂಚ್ ಟೈಮು, ಎರಡಕ್ಕೂ ಚೆನ್ನಾಗಿದೆ ಹೋಟೆಲ್. ಸಂಭ್ರಮ ಹಾಸನ್ ಮೈನ್ ರೋಡು, ಆಲ್ಮೋಸ್ಟು ನೆಲಮಂಗಲ ಬೈಪಾಸಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಬ್ರೇಕ್ಫಾಸ್ಟ್ ವೆದರ್ ಬೆಳಗ್ಗೆ ಚೆನ್ನಾಗಿತ್ತು, ಸ್ವಲ್ಪ ಬಿಸಿಲು ಬರ್ತಿದೆ, ಅದು ಸೂರ್ಯ ಕಾಣಿಸ್ಕೊತಿದ್ದಾರೆ ಬಾಸ್ ಅವರು. ಬಟ್ ಓಕೆ, ನೋ ಪ್ರಾಬ್ಲಮ್. ಅಷ್ಟೇನು ಸದ್ಯಕ್ಕೆ ಶಾಖ ಇಲ್ಲ, ಬಿಕಾಸ್ ನಾನೆಲ್ಲ ಫುಲ್ ಮಳೆ ಬಂದಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ತಮಿಳ್ನಾಡು ಮತ್ತು ಕೇರಳ ಎಲ್ಲ ಹೈ ಅಲರ್ಟ್ ಹಾಕಿದ್ದಾರೆ. ಸೌತ್ ಬ್ಯಾಂಗ್ಳೂರು ಕೂಡ, ಸೌತ್ ಕರ್ನಾಟಕ ಕೂಡ ಫುಲ್ಲು ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಸೈಕ್ಲೋನ್ ಎಫೆಕ್ಟ್ ಆಗ್ಬೋದು ಮೋಸ್ಟ್ಲಿ ಇನ್ನೊಂದು 2-3 ದಿನದಲ್ಲಿ. ಹುಷಾರಾಗಿರಿ, ಮನೇಲಿ ದೂರ ಹೋಗೋರು, ಆಚೆ ಕಡೆ ಬರೋರೆಲ್ಲ ರೈನ್ಗೆ ಸಿಕ್ಕೊಂಡು ಟ್ರಾವೆಲ್ ಮಾಡಿ. ಇನ್ ಕೇಸ್ ತಮಿಳ್ನಾಡು ಕೇರಳ ಎಲ್ಲ ಹೋಗ್ತಿದ್ರೆ ವಿತೌಟ್ ರೈನ್ಗೆ ಹೋಗ್ಬೇಡಿ, ಸ್ವಲ್ಪ ಹುಷಾರಾಗಿ ಓಡಿಸಿ ಅಷ್ಟೇ ಗಾಡಿಗಳನ್ನ, ಕಾರ್ಗಳನ್ನ ಮಳೆಯಲ್ಲಿ. ಬಿಕಾಸ್ ವಿಸಿಬಿಲಿಟಿ ಕಡಿಮೆ ಇರುತ್ತೆ ಯೂಶ್ವಲಿ ಮಳೆಯಲ್ಲಿ. ಅಲ್ಲಿ ಮಳೆ ಬಾರೋದಕ್ಕೆ, ಸೈಕ್ಲೋನ್ ಇರೋದಕ್ಕೆ ಇಲ್ಲಿ ಕೂಡ ಮೋಡ ಮುಚ್ಕೊಂಡ್ರೆ ವಾತಾವರಣ ಇರುತ್ತೆ. ನೋಡಿ ಲಾಸ್ಟ್ ಟೈಮ್ ನಮ್ಮದು ಸನ್ಸೆಟ್ ರೈಡು ಈ ಬೆಟ್ಟ ಬಂದ್ಬಿಟ್ಟು ಈ ಬೆಟ್ಟದಿಂದ ಲೆಫ್ಟಲ್ಲಿ ಒಂದು ಸರ್ವಿಸ್ ರೋಡ್ ಹೋಗುತ್ತೆ, ಅಲ್ಲಿಗೆ ಹಂಗೆ ಹೋಗಿದ್ವಿ ನಾವು ಸರ್ವಿಸ್ ರೋಡಲ್ಲಿ. ನೋಡಿ ಇಲ್ಲಿಂದ ಇದು ಚೆನ್ನಾಗಿದೆ ಪ್ಲೇಸು, ಅದು ಒಳ್ಳೆ ಸ್ಪಾಟು ಸನ್ಸೆಟ್ ಮತ್ತು ಸನ್ರೈಸ್ಗೆ. ನೋಡಿ ಈ ರೋಡಲ್ಲಿ ಹೋಗಿದ್ವಿ ಲಾಸ್ಟ್ ಟೈಮ್, ಹಿಂಗೆ ಹೋಗಿ ಅಲ್ಲಿ ರೈಟ್ ತೊಗೊಂಡಿದ್ವಿ ಕೆಳಗಡೆ ಹೋಗಿ. ಅದು ಇಂಟರ್ಕಾಮ್ ತೊಗೊಂಡು ನನಗೂ ಮತ್ತು ನನ್ನ ವೈಫ್ ನಿಖಿತಾ ಕನೆಕ್ಟ್ ಮಾಡಿಕೊಂಡೆ. ಅವಳೇನೋ ಆಡಿಯೋ ಔಟ್ಪುಟ್ಟು ಸ್ವಲ್ಪ ಲೌಡಾಗಿ ಬರ್ತಾಯಿಲ್ಲ ಗೋಪುರದಲ್ಲಿ. ಮನೇಲಿ ಟ್ರೈ ಮಾಡಿದ್ರೆ ಜೋರಾಗಿ ಬರ್ತಿದೆ, ಬಟ್ ಔಟ್ಸೈಡ್ ಟ್ರೈ ಮಾಡಿದ್ರೆ ಔಟ್ಡೋರಲ್ಲಿ ಅಷ್ಟು ಜೋರಾಗಿ ಬರ್ತಾಯಿಲ್ಲ. ಅದು ಎಲ್ಲ ಚೆಕ್ ಮಾಡಿದೆ ಏನು ಪ್ರಾಬ್ಲಮ್ ಅಂದ್ಬಿಟ್ಟು, ಇದು ಗೊತ್ತಾಗ್ತಾಯಿಲ್ಲ ಏನಕ್ಕೆ ಅದು. ಸೊ ಅದೇನಪ್ಪ ಅಂದರೆ ಅವಳು ಇನ್ಪುಟ್ಟು ಅಂದರೆ ನಿಖಿತಾ ವಾಯ್ಸು ನನ್ನ ವಾಯ್ಸ್ ಇಬ್ಬರು ರೆಕಾರ್ಡ್ ಆಗಬೇಕು ನಾವು ಮಾತಾಡೋದು ಆನ್ ದಿ ವೇ ರೈಡಲ್ಲಿ. ಸೊ ಆ ಥರ ಒಂದು ಏನೇನೋ ಮಾಡಿದೆ ಗಿಮಿಕ್ಕು, ಸ್ವಲ್ಪ ಚಮಕ್ಕು. ಅದು ಇಂಡೋರಲ್ಲಿ ವರ್ಕ್ ಆಗ್ತಿದೆ, ಮನೆ ಹತ್ರ ವರ್ಕ್ ಆಗ್ತಿದೆ, ಬಟ್ ಹೊರಗಡೆ ಬಂದರೆ ವರ್ಕ್ ಆಗ್ತಾಯಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ಪ್ರಾಬ್ಲಮ್. ಇನ್ ಕೇಸ್ ವಿಡಿಯೋ ನೋಡೋರು ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಬಿಕಾಸ್ ಅವರು ನನ್ನ ನಿಖಿತಾ ವಾಯ್ಸು ನನ್ನ ವಾಯ್ಸು ಎರಡೂ ಗೋಪುರದಲ್ಲಿ ರೆಕಾರ್ಡ್ ಆಗಬೇಕು. ಆ ಥರ ಏನಾದರೂ ಜುಗಾಡಾಗಿ ಐಡಿಯಾಸು ಪ್ಲ್ಯಾನ್ಸು ನಿಮ್ಗೇನಾದ್ರು ಗೊತ್ತಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆರ್ ಇನ್ ದ DM. ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿಂದ ಒಂದು 45 ಆಗುತ್ತೆ, 45 ಮಿನಿಟ್ಸ್. ಯಾರೋ ಫೋನ್ ಮಾಡ್ತಿದ್ದಾರೆ. ಹಲೋ
ಹಲೋ, ನಾವೀಗ ಜಸ್ಟ್ ಬಿಟ್ವಿ. ಯಾರು ವಿಕ್ರಮ? ಬ್ರೋ ಜಸ್ಟ್ ನಮ್ಮದು ಬ್ರೇಕ್ಫಾಸ್ಟ್ ಆಗೋದು ಬಿಟ್ಬಿಟ್ರಿ. ನಮ್ಮದು ಟೀಮ್ ಅವರು 3 ಜನ ಅಲ್ಲೇ ಇದ್ದಾರೆ ನೋಡಿ. ಸೂರ್ಯ ಮತ್ತು ಸುರೇಶ್ ಅಂತ 3 ಜನ ಅಲ್ಲೇ ಇದ್ದಾರೆ. ದೇ ಆರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ಹಾಂ, ಹಲೋ, ಅಲ್ಲೇ 3 ಜನ ಇದ್ದಾರೆ ನೋಡಿ. KTM ಮತ್ತು ಹಿಮಾಲಯನ್ 450, ಇನ್ನೊಂದು ಡಾಮಿನಾರು, 3 ಜನ ಅಲ್ಲಿದ್ದಾರೆ. ಸಿಕ್ಕಿದ್ರಾ? ಹಾಂ, ಯು ಕಮ್ ಅಲಾಂಗ್ ವಿತ್ ದೆಮ್. ಓಕೆ. ಅಯ್ಯಯ್ಯೋ, ಹಾಂ, ಪಾಡ್ಕಾಸ್ಟ್ ಚೆನ್ನಾಗೋಯ್ತು. ಕುಡಿದ ಬುತ್ತಾ ವಾವ್, ಬ್ಯೂಟಿ. ನೋಡಿ ಟ್ರೈನ್ ಹೋಗ್ತಿದೆ, ಸ್ಲೋ ಹೋಗ್ತಿದೆ. ಯಾವ ಟ್ರೈನ್ ಇದು ಎಷ್ಟು ಸ್ಲೋ ಹೋಗ್ತಿದೆ? ಹಾಂ, ಮೇ ಬಿ ಕುಣಿಗಲ್ ಸ್ಟಾಪ್ ಮಾಡ್ತಾರೆ ಅನ್ಸುತ್ತೆ. ನೋಡಿ ಶೋ ಆಫ್ ಮಾಡೋದು ನೋಡೋದು ಹೈವೇ ಸೆಂಟ್ರಲ್ ಹೋಗ್ಬಿಟ್ಟು ಕೈ ಬಿಟ್ಕೊಂಡು ಶೋ ಆಫ್ ಮಾಡೋದು. ಹಾಯ್, ಇನ್ನೊಂದು ಮಕ್ಕಳು ರೈಡರ್ಸ್ಗಳು ಲೆಫ್ಟ್ ರೈಟ್ ಏನು ನೋಡೋದ, ಕೈ ಬಿಟ್ಕೊಂಡು ಶೋ ಆಫ್ ಮಾಡ್ತಾವನು. ಅದು ಸೆಂಟ್ರ್ ಹೈವೇಲಿ ಶೋ ಆಫ್ ಮಾಡ್ತಾವನು. 3 ಜನ ಡಾಮಿನೇಟ್ಸ್ ಬಂದವ್ರೆ ನೋಡಿ. ಇವನೊಬ್ಬ, ಆ ಕಡೆ ಒಬ್ಬ, ಈ ಕಡೆ ಒಬ್ಬ ಮಾತಾಡ್ಕೊಂಡು ಬರ್ತವ್ರೆ. ಏನು ಮಾಡೋದು ಗುರು, ಈಗಿನ ಜನ್ರೇಷನ್ ಸ್ವಲ್ಪ. ನಾವು ಈಗಿನ ಜನ್ರೇಷನ್ನೇ, ಆದರೆ ನಮ್ಗಳಿಗೆ ಭಯಭಕ್ತಿಯಿಂದ ನಾವು ಬೆಳೆದಿರೋರು. ಈಗಿನ ಕಾಲ ಹುಡುಗರು ಭಯಭಕ್ತಿಯಿಂದ ಬೆಳೆಯಲ್ಲ. ಏನು ಮಾಡೋದು? ಹಾಂ, ನಾವು ಈ ಜನ್ರೇಷನ್ನೇ ಅಲ್ಲ. ನಮ್ಮ ಜನ್ರೇಷನ್ಗೂ 90ಸ್ಗೂ 2000ಗೂ ಡಿಫ್ರೆನ್ಸ್ ಇದೆ. ನೈಂಟೀಸ್ಗೂ 2000ಗೂ ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ರೈಟ್ ಸೈಡಲ್ಲೇ ರೈಡ್ ಮಾಡ್ಕೊಂಡು ಬರ್ತಾವನೆ. ರೈಟ್ ಫುಲ್ಲು ಇದ್ರಲ್ಲಿ ಬರ್ತಾವನೆ. ಅದ್ರ ಪಕ್ಕ ಇನ್ನೋವಾ ಬರ್ತಾವನೆ. ಕಾರಿಗೆ ಬರೋಕ್ಕೆ ಬಿಡ್ತಾಯಿಲ್ಲ ಅವನು. ಕಾರು ಹಾರ್ನ್ ಮಾಡ್ತಾವನೆ, ಅವ್ನು ಲೈಟ್ ಮಾಡಿದೆ ಬ್ಲಿಂಕ್ ಮಾಡ್ತಾವನೆ, ಅವ್ನಿಗೆ ಜಾಗ ಬಿಡ್ತಾಯಿಲ್ಲ. ಫುಲ್ ರೋಡ್ ಬ್ಲಾಕ್ ಮಾಡ್ಕೊಂಡು ಬರ್ತಾವ್ರಿ ಇಬ್ರು. ಫುಲ್ ಗೇರ್ಸ್ ಹಾಕೊಂಡು ಒಂದು ಒಳ್ಳೆ ಬೈಕ್ ಇಸ್ಕೊಂಡು ರೈಡ್ ಮಾಡಿದ ತಕ್ಷಣ ರೈಡ್ಸ್ ಆಗಲ್ಲ. ದಯವಿಟ್ಟು ರೆಸ್ಪಾನ್ಸಿಬಲ್ ರೈಡ್ ಮಾಡಿ ಅಷ್ಟೇ. ನೋಡು, ಕ್ಲೋಸ್ ಆಗಿ ಬರ್ತಾ ಇರ್ತಾರೆ. ಹಂಗೆ ಕ್ಲೋಸ್ ಕಾಲಲ್ಲಿ ಬರೋದು. 3 ಜನ ನೋಡಿ ಏನು ಬರ್ತಾರೆ ನೋಡಿ. ಮೋಸ್ಟ್ಲಿ 4 ಜನ ಒಂದೇ ಗ್ರೂಪ್ ಅನ್ಸುತ್ತೆ, ಫ್ರೆಂಡ್ಸು ನೋಡಿ ಹೆಂಗೆ ಹೋಗ್ತಾರೆ. ಹೋದ್ರೆ ಫುಲ್ ಲೆಫ್ಟ್ಗೆ ಹೋಗ್ಬಿಡೋದು, ಹೋದ್ರೆ ಫುಲ್ ರೈಟ್ಗೆ ಹೋಗ್ಬಿಡೋದು. ಬೇರೆ ಜಾಗ ಬಿಡೋದು. ನೋಡಿಲಿ ಎಷ್ಟು ಕ್ಲೋಸ್ ಕಾಲ್ ನೋಡಿಲಿ. ನೋಡು, ನಮ್ಮಗಳಿಗೂ ಜಾಗ ಬಿಡೋದಲ್ಲ. ಅದು ಶೋ ಆಫ್ ಮಾಡೋದು ಬೇಕು ಅಂತ ನನ್ನ ಮಕ್ಕಳು. ಶೋ ಆಫ್ ಮಾಡೋದು ನನ್ನ ಮಕ್ಕಳು. ಬ್ಲ್ಯಾಕ್ ಬೀಸುತ್ತೆ ನನ್ನ ಮಕ್ಕಳು. ಶೋ ಆಫ್ ಮಾಡಕ್ಕೆ ಬರ್ತಾರೆ ರೋಡ್ ಮೇಲೆ.
ನೋಡಿ ಇದೇ ಲೈವ್ ಎಕ್ಸಾಂಪಲ್ಸು ಹೆಂಗೆ ಓಡಿಸ್ತಾರೆ ಗಾಡಿಗಳನ್ನ ಅಂತ. ಇಂಥವ್ರಲ್ಲೇ ನಾನೊಬ್ಬ ಅಡ್ಮೀನು, ನಾನೊಬ್ಬ ಕ್ಲಬ್ ಅಡ್ಮೀನು ಅಂತ ಹೇಳ್ಕೊಳ್ಳೋದು ತುಂಬ ಜನ. ಅದು ಈಗಂತೂ ಹಂಗೆ ಸ್ಲೋ ಮಾಡೋಕ್ಕಲ್ಲ. ನೋಡು ಜಂಕ್ಷನ್ ಇದು, ಸ್ಲೋ ಮಾಡಲ್ಲ ನನ್ನ ಮಕ್ಕಳು. ಹಂಗೆ ಮತ್ತೆ ಇವ್ನು ಓಟಾಕ್ ಮಾಡ್ದ, ಅವ್ರ ಮುಂದೆ ಅವ್ರು ಬಂದ್ಬಿಟ್ಟು ಫುಲ್ ಬುಡ್ದೆ ಹಾಂ ಹಾಂ. ಈ ಫುಲ್ ಕೆಸರು. ನಡ್ಕೊಂಬಂದಿದ್ರೆ ನಡ್ಕೊಂಬಂದು ನಿಂತಾನೆ ಆಗ ನಡ್ಕೊಂಬ. ಬಿಡಿಸ್ಬಿಟ್ಟಿದ್ದೀರ ನನ್ನ. ಬನ್ನಿ 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 ಬ್ರೋ, ಹಿಂಗೆ ಬನ್ನಿ ಹಿಂಗೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ರೈಟಿಗೆ ಬನ್ನಿ, ರೈಟಿಗೆ ಬನ್ನಿ. ರೈಟಿಗೆ ಬನ್ನಿ, ರೈಟಿಗೆ ಬನ್ನಿ. ಯಾರೂ ಕೇಳಿಸ್ಕೊತಾನೆ ಇಲ್ಲ ರೈಟಿಗೆ ಬನ್ನಿ ಅಂದರೆ. ಮುಂದೆ ಹೋಗಿ ಬ್ರೋ, ಸ್ವಲ್ಪ ಮುಂದೆ ಹೋಗಿ, ಸ್ವಲ್ಪ ಮುಂದೆ ಹೋಗಿ ಬ್ರೋ, ಸ್ವಲ್ಪ ಮುಂದೆ ಹೋಗಿ. ಹತ್ತಮ್ಮ ಹತ್ತು. ಬಿದ್ದೋಗ್ಬಿಟ್ರೆ ಅಜೀವಾಗ್ಬಿಡುತ್ತಲ್ಲ. ಅಡ್ವೆಂಚರ್ ವಾಹ್, ಬ್ಯೂಟಿಫುಲ್ ಆಗಿದೆ. ಕುಣಿಗಲ್ ಮದ್ದೂರು ರೋಡ್ ಇದು. ಆ ಕಡೆಯಿಂದ ಬಂದರೆ ಮದ್ದೂರು, ಮೈಸೂರು ರೋಡಲ್ಲಿ ಬಂದರೆ ಮದ್ದೂರು ಲೆಫ್ಟ್ ತಗೋಬೇಕು, ಅದು ಈ ರೋಡಿಗೆ ಕನೆಕ್ಟ್ ಆಗುತ್ತೆ. ಹಿಂಗೆ ಬಂದು ಹಾಸನ್ಗೆ ಹೋಗುತ್ತೆ. ಬಂದ್ರೆ ಎಲ್ಲ ಎಲ್ಲ ಬಂದರು. ನೋಡು ಎಷ್ಟು ಚೆನ್ನಾಗಿದೆ ಹಳ್ಳಿ ವಾತಾವರಣ. ಹಳ್ಳಿ ವಾತಾವರಣದಲ್ಲಿ ಜೀವನ ಮಾಡೋದೇ ಒಂದು ಪುಣ್ಯ ಕಣೆ. ನನಗಂತೂ ನನ್ನ ಲೈಫ್ ಆ್ಯಂಬಿಷನೇ ಅದು. ಲೈಫ್ ಅದು ಸೆಟ್ಲ್ ಆದಮೇಲೆ ಸ್ವಲ್ಪ ಎಲ್ಲ ಫುಲ್ಲು ಸ್ಟೇಬಲ್ ಮಾಡಿಕೊಂಡು ಅದನ್ನು ಹಳ್ಳಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗಬೇಕು ಅಂತ. ನಮ್ಮ ಗುಟ್ಟ ಮಕ್ಕಳು ಆಮೇಲೆ ಹೆಂಗಿರ್ತಾವೋ, ನಾವು ಬರೋಲ್ಲ ಹಳ್ಳಿಗೆ ಅಂದ್ಬಿಡ್ತಾರೆ. ನಾವು ಬರೋಲ್ಲ ಹಳ್ಳಿಗೆ, ಬೇಕಾದ್ರೆ ನೀವು ಹೋಗಿ ಇಟ್ಕೊಳ್ರಿ ಅಂದ್ಬಿಡ್ತಾರೆ. ಹಾಂ
ವೆಕೇಶನ್ ಇಲ್ಲ ಏನೂ ಇಲ್ಲ. ಇವಾಗ ಹಾಲಿಡೇ ಸ್ಪಾಟು, ವೆಕೇಶನ್ನು, ರೆಸಾರ್ಟ್ಸು. ಹಾಂ ಹಾಯ್ ಹಾಂ ವಾವ್ ಬ್ಯೂಟಿ. ಯಾಕಪ್ಪ ನಮ್ಮ ಮದೇಬ್ರ ಹಿಂಗೋಗ್ಬಿಟ್ರು? ಬೇಜಾರಾಗೋಯ್ತೇನ ಪಾಪ. ಸ್ವೀಪ್ ಮಾಡೋಕ್ಕೆ ತಾಳ್ಮೆ ಬೇಕೆ. ಸ್ಲೋ ಮಾಡಿ ಅಂತ ಹೇಳ್ತಾರೆ. ಯಾಕೆ ಬ್ರೋ ಏನಾಯ್ತು? ವಿಡಿಯೋ ಮಾಡೋಕ್ಕೆ ನೋಡೋದು ಕಾಣಿಸ್ತೀವಿ ನೋಡಿ ಮೇಲ್ಗಡೆ. ಹಾಂ ರೈಟಿಗೆ. ಹಿಂಗೆ ಹೋಗುತ್ತೇನಾ ರೋಡು? ಓಹೋ ಕ್ರೇಜಿ. ಒಬ್ಳೆ ಅಂತಿದ್ರೆ ಬೇಜಾರು ನನಗೆ. ಇನ್ನೊಬ್ಳೆ ಚೆನ್ನಾಗಿರೋದು ಬ್ಯಾಕಪ್ಗೆ. ಬ್ಯಾಕಪ್ ಹೆಂಡ್ತಿ ಬೇಕು ನನಗೆ. ಓಹೋ ಇವ್ರ ಕೈಗೆ ಸಿಕ್ಕಿದ್ರೆ ಹಾಂ ಅಲ್ಲ, ಇವ್ರ ಕೈಗೆ ಸಿಕ್ಕಿದ್ರೆ ಇದೆಲ್ಲ ಹೋಗಿ ಬಂದ್ಬಿಡ್ತಾರೆ ಬೇಕಾರೆ. ವಾ ಬ್ಯೂಟಿ ಚೆನ್ನಾಗಿದೆಲ್ಲ. ನೋಡು ಆಫ್ ಬೀಟ್ ಪ್ಲೇಸ್ ನೋಡಿ ಹೆಂಗಿದೆ ನೋಡಿ, ಸಖತ್ತಾಗಿದೆ ನೋಡಿ. ಯಾರೂ ಇಲ್ಲ, ನಮಗೆ ಪೀಸ್ಫುಲ್ ಆಗಿರ್ಬೋದು. ಓಹೋ ಇಲ್ಲೆಲ್ಲ ಟ್ರಯಲ್ ಗಾನು ಕೇಸ್ ಪಕ್ಕ. ಸೂರ್ಯ, ನಿತಿನು, ಆಮೇಲೆ ಸುರೇಶ್ ಬ್ರೋ ಫಿಕ್ಸು ಟ್ರಯಲ್. ಇದೆಲ್ಲ ಹಾಕಿ ಒದ್ದಾಡ್ಬಿಡ್ತಾರೆ ಬೇಕಾರೆ. ಚೆನ್ನಾಗಿದೆಯಲ್ಲ ಪ್ಲೇಸು, ಆಡ್ಬೋದು ಬಾರೆ. ಓಹೋ ಬ್ಯೂಟಿ ಬ್ಯೂಟಿ. ಕ್ರೇಜಿ ಹಬ್ಬನೇ ಇವತ್ತು ನಮ್ಮ ಹುಡುಗರಿಗೆ.
ಯಾರೋ ಬರ್ತಾ ಇಲ್ಲ ಹೋಗು. ನಾನು ನೋಡ್ತೀನಿ ವಿಡಿಯೋ ಮಾಡಕ್ಕೆ ಎದುರುಗೊಂಡವೆ. ಡೆಸ್ಟಿನೇಷನ್ ರೀಚ್ ಆಗಾಯಿತು. ಇಲ್ಲಿಂದ ಯಾರು ಆಫ್ ರೋಡ್ ಮಾಡ್ತಾರೆ ಟ್ರಯಲ್ಸು, ಅವ್ರನ್ನ ಕರ್ಕೊಂಡು ಸುಮ್ಮನೆ ಸುತ್ತ ಒಂದು ರೌಂಡು ಬನ್ನಿ ತೋರಿಸ್ತೀನಿ. ಸಖತ್ತಾಗಿರುತ್ತೆ ಪ್ಲೇಸ್. ಓಹೋ ಹೋ, ಓಹೋ ಹೋ ಹೋ ಹೋ, ಬಂಡೆಕಲ್ಲು. ಓಹ್, ಫುಲ್ ಡೌನು. ಬ್ಯೂಟಿ. ಓ, ಗಾಡಿ ಬಿತ್ತು. Oh boys, come on.